ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಇರೋದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಅದು ಬಂದು ನಾಲೆಡ್ಜ್ ಬೇಸ್ ಏಜೆಂಟ್. ಇದು ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ 6 ಮಾರ್ಕ್ಸ್ಗೆ ಬಂದಿರೋಂಥ ಕ್ವೆಶನು. ಸೊ ಬನ್ನಿ ಗೈಸ್, ನೋಡೋಣ ಏನಂತ. ಈ ನಾಲೆಡ್ಜ್ ಬೇಸ್ ಏಜೆಂಟ್ ಅನ್ನೋದು ಇಂಟೆಲಿಜೆಂಟ್ ಏಜೆಂಟ್. ಓಕೆನಾ? ಈ ನಾಲೆಡ್ಜ್ ಬೇಸ್ ಏಜೆಂಟು ವರ್ಕ್ ಆಗೋದೇ ನಾಲೆಡ್ಜಿಂದ. ಅದರಲ್ಲಿರೋ ನಾಲೆಡ್ಜ್ನ ಯೂಸ್ ಮಾಡಿಕೊಂಡೇ ವರ್ಕ್ ಆಗೋದು. ಸೊ ಅದು ನಾಲೆಡ್ಜ್ ಬೇಸ್ ಏಜೆಂಟ್. ಇದೇನು ಮಾಡುತ್ತೆ ಅಂದರೆ, ಇದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ. ಆಮೇಲೆ ರೀಸನ್ಸ್ ಇಸ್ ಯೂಸಿಂಗ್ ದ ಇನ್ಫಾರ್ಮೇಷನ್. ಇವಾಗ ನೀವು ಏನೇ ಒಂದು ಪ್ರಾಂಪ್ಟ್ ಕೊಟ್ರು ಅದಕ್ಕೆ ಆ ಇರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ರೀಸನ್ಸ್ ಕೊಡೋದಾಗಲಿ, ಕ್ವೆಶನ್ಸ್ಗೆ ಆನ್ಸರ್ಸ್ ಕೊಡೋದಾಗಲಿ, ಅದರೊಳಗಿರೋ ಇನ್ಫಾರ್ಮೇಷನ್ ಮೂಲಕನೇ ಅದು ಏನು ಮಾಡುತ್ತೆ, ರೀಸನ್ಸ್ ಕೊಡ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಟೇಕ್ಸ್ ದ ಕರೆಕ್ಟ್ ಆ್ಯಕ್ಷನ್ ಅಷ್ಟೇ. Next, knowledge base is like a memory or a notebook. It contains sentences or facts about the world. ಸೊ ನಾಲೆಡ್ಜ್ ಬೇಸ್ ಅನ್ನೋದು ಅದೊಂದು ಮೆಮೊರಿ ಥರ, ಅಥವಾ ನೀವು ನೋಟ್ಬುಕ್ ಥರನೇ ಅಂದ್ಕೊಬೋದು. ಏನಂದರೆ ರಿಯಲ್ ಫ್ಯಾಕ್ಟ್ಸು ಅಥವಾ ಎನ್ವಿರಾನ್ಮೆಂಟ್ ಬಗ್ಗೆ ಇರೋ ಅಂಥ ಸೆಂಟೆನ್ಸಸ್ಸು, ಫ್ಯಾಕ್ಟ್ಸ್ ಎಲ್ಲ ಅದರೊಳಗಡೆ ಇರುತ್ತೆ. ಓಕೆನಾ? ಸೊ ಅದ್ರ ಮೂಲಕನೇ ಅದು ಯಾವುದೇ ಡಿಸಿಷನ್ಸ್ ತೊಗೋಬೇಕಾದ್ರೂ ಆ ಒಂದು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡೇ ತೊಗೊಳುತ್ತೆ. ಸೊ ಇಲ್ಲಿವರೆಗೂ ನಾವು AI ನೋಡ್ತಾನೆ ಬಂದಿದ್ದೀವಿ ಯಾವ ರೀತಿ ಒಂದು ರೋಬೋಟ್ ವರ್ಕ್ ಆಗುತ್ತೆ, ಏಜೆಂಟ್ ವರ್ಕ್ ಆಗುತ್ತೆ ಅಂತ. ನಾವು ಲಾಸ್ಟ್ ವಿಡಿಯೋದಲ್ಲಿ ವ್ಯಾಂಪಸ್ ವರ್ಲ್ಡ್ ನೋಡಿದ್ವಿ ಅಲ್ವಾ? ಸೊ ನಿಮಗೆ ಅರ್ಥ ಆಯಿತು ಏಜೆಂಟ್ ಯಾವ ರೀತಿ ಒಂದು ಡಿಸಿಷನ್ ತೊಗೊಳುತ್ತೆ ಅಂತ. ಸೊ ಅದೇ ರೀತಿ ಒಂದು ನಾಲೆಡ್ಜ್ ಬೇಸ್ ಅಂತ ಅಂದರೆ ಅದೊಂದು ಮೆಮೊರಿ ಥರ. ಅದರಲ್ಲಿ ಆಲ್ರೆಡಿ ಏನಂತಾರೆ, ಇನ್ಪುಟ್ಸು, ಟೆಸ್ಟ್ ಕೇಸಸ್ ಆಗಲಿ, ಸೊ ಇದೆಲ್ಲ ಮೊದಲೇ ಇರುತ್ತೆ. ಅದ್ರ ಮೂಲಕನೇ ಅದು ಯಾವುದೇ ಡಿಸಿಷನ್ಸ್ ತೊಗೋಬೇಕಾಗಿದ್ರು ಅದು ಅದ್ರ ಮೂಲಕನೇ ತೊಗೊಳುತ್ತೆ. ಓಕೆನಾ? ನೆಕ್ಸ್ಟ್, ನಾಲೆಡ್ಜ್ ಬೇಸ್ ಸಪೋರ್ಟ್ಸ್ 2 ಇಂಪಾರ್ಟೆಂಟ್ ಆಪರೇಷನ್. 2 ಇಂಪಾರ್ಟೆಂಟ್ ಆಪರೇಷನ್ ಸಪೋರ್ಟ್ ಮಾಡುತ್ತೆ, ಒಂದು ಟೆಲ್ ಮತ್ತು ಒಂದು ಟಾಸ್ಕ್. ಟೆಲ್ ಅಂತ ಅಂದರೆ ಯಾವುದೇ ಒಂದು ನ್ಯೂ ಇನ್ಫಾರ್ಮೇಷನ್ ಆಗಿದ್ದರೆ ಅದನ್ನು ಅದೇನು ಮಾಡುತ್ತೆ, ನಾಲೆಡ್ಜ್ ಬೇಸ್ಗೆ ಹಾಕ್ಕೊಳ್ಳುತ್ತೆ. ಆಸ್ಕ್ ಅಂತ ಅಂದರೆ ಇಟ್ ಈಸ್ ಯೂಸ್ ಟು ಆಸ್ಕ್ ದ ಕ್ವೆಶನ್ ಟು ದ ನಾಲೆಡ್ಜ್ ಬೇಸ್. ಅದಷ್ಟಕ್ಕೆ ಅದೇ ಕ್ವೆಶನ್ಸ್ನ ಮಾಡ್ಕೊಳ್ಳುತ್ತಲ್ವ, ಅದು ಆಸ್ಕ್ ಅಂತ ಅಂತಾರೆ. ದ KB ಯೂಸಸ್ ರೀಸನಿಂಗ್ ಟು ಗಿವ್ ದ ಕರೆಕ್ಟ್ ಆನ್ಸರ್ಸ್. ಸೊ ಏನಂತ ಅಂದರೆ ಅದು ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಅದಷ್ಟಕ್ಕದೇ ರೀಸನಿಂಗ್ನ ಕೊಟ್ಕೊಂಡು ಆಮೇಲೆ ಕರೆಕ್ಟ್ ಆನ್ಸರ್ಸ್ನ ಕೊಡುತ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಆಸ್ಕ್ ಫಂಕ್ಷನ್ ಡು. ನೆಕ್ಸ್ಟ್, ಇದರಲ್ಲಿ ಯಾವ್ಯಾವ ಫಂಕ್ಷನ್ ಇದೆಯಪ್ಪ ಈ ಒಂದು ನಾಲೆಡ್ಜ್ ಬೇಸ್ ಏಜೆಂಟಲ್ಲಿ ಅಂತ ನೋಡಿದ್ರೆ, ಸೊ ಏನಂತ ಅಂದರೆ ಈ ಒಂದು ಇಂಟರ್ಫೇಸ್ ಫಂಕ್ಷನ್ ಏನು ಮಾಡುತ್ತೆ, ಪರ್ಸೆಪ್ಟ್ ಅಂದರೆ ಸೆನ್ಸ್, ಅದೇನು ಸೆನ್ಸ್ ಮಾಡುತ್ತೆ ಅಲ್ವಾ ವರ್ಲ್ಡಿಂದ ಅದು, ಮತ್ತು ಆ್ಯಕ್ಷನ್ಸ್, ಮತ್ತು ಏನು ಒಂದು ಡಿಸಿಷನ್ ತೊಗೊಂಡು ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತಲ್ವಾ ಅದನ್ನು. ಸೊ ಅದನ್ನೆಲ್ಲನೂ ಸೆಂಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ದಟ್ ಈಸ್ ವಾಟ್ ಇಂಟರ್ಫೇಸ್ ಫಂಕ್ಷನ್ಸ್. ನೆಕ್ಸ್ಟ್, ಫಸ್ಟ್ ಫಂಕ್ಷನ್ ಯಾವ್ದು ನೋಡೋಣ. ಮೇಕ್ ಪರ್ಸೆಪ್ಟ್ ಸೆಂಟೆನ್ಸಸ್ ಆಫ್ ಪರ್ಸೆಪ್ಟ್ T ಮೇಕ್ಸ್ ಅ ಸೆಂಟೆನ್ಸ್ ಅಬೌಟ್ ವಾಟ್ ದ ಏಜೆಂಟ್ ಇಸ್ ಸೆನ್ಸ್ಡ್ ಅಟ್ ದ ಟೈಮ್ T. ಇದೇನು ಹೇಳುತ್ತೆ ಅಂತ ಅಂದರೆ, ಆ ಒಂದು ಕ್ಷಣದಲ್ಲಿ ಏಜೆಂಟು ಯಾವ ರೀತಿ ಸೆನ್ಸ್ ಮಾಡ್ತು ಅನ್ನೋದು ಈ ಫಂಕ್ಷನ್ ಹೇಳುತ್ತೆ. ಓಕೆನಾ? ಮೇಕ್ ಆ್ಯಕ್ಷನ್ ಕ್ವೈರಿ ಕ್ರಿಯೇಟ್ಸ್ ಅ ಕ್ವೆಶನ್ ಆಸ್ಕಿಂಗ್ ವಾಟ್ ಆ್ಯಕ್ಷನ್ ಶುಡ್ ಐ ಟೇಕ್ ಅಟ್ ದ ಟೈಮ್ T. ಓಕೆ, ಇವಾಗ ಏಜೆಂಟ್ ಏನು ಮಾಡ್ತು, ಈ ಥರ ಒಂದು ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡ್ತು. ಇವಾಗ ಅಲ್ಲೇನೋ ನಡೀತಿದೆ. ಸೊ ಅದಕ್ಕೆ ಏಜೆಂಟು ಅದಷ್ಟಕ್ಕದೇ ಕ್ವೆಶನ್ ಮಾಡ್ಕೊಳ್ಳುತ್ತೆ. ಓಕೆ, ಇವಾಗ ನಾನು ಸೆನ್ಸ್ ಮಾಡಾಯಿತು, ನಾನು ಏನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಅದಷ್ಟಕ್ಕದೇನೆ ಏನು ಮಾಡುತ್ತೆ, ಕ್ವೆಶನ್ನ ಹಾಕ್ಕೊಳ್ಳುತ್ತೆ. ದಟ್ ಈಸ್ ವಾಟ್. ನೆಕ್ಸ್ಟ್, ಮೇಕ್ ಆ್ಯಕ್ಷನ್ ಸೆಂಟೆನ್ಸ್. ಓಕೆ, ಇವಾಗ ನಾನು ಕ್ವೆಶನ್ ಹಾಕ್ಕೊಂಡಾಯಿತು, ರೀಸನಿಂಗು ಸಿಕ್ತು. ಸೊ ಅದಾದಮೇಲೆ ಇವಾಗ ನಾನು ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡೋದು. ಸೊ ಅಟ್ ದ ಟೈಮ್ T ಐ ಪರ್ಫಾರ್ಮ್ ದಿಸ್ ಆ್ಯಕ್ಷನ್. ಸೊ ಆ ಒಂದು ಕ್ಷಣದಲ್ಲಿ ನಾನು ಈ ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಿದೆ ಅಂತ ಅಂದ್ಬಿಟ್ಟು ಪರ್ಫಾರ್ಮ್ ಮಾಡಿದ್ಮೇಲೆ ಆ ಒಂದನ್ನು ಏನು ಮಾಡುತ್ತೆ, ಕನ್ವರ್ಟ್ ಮಾಡಿಕೊಂಡು ಮೆಮೊರಿಲಿ ಹಾಕ್ಕೊಳ್ಳುತ್ತೆ ನಾಲೆಡ್ಜ್ ಬೇಸಲ್ಲಿ. ಓಕೆನಾ? ಇಷ್ಟೇ, ದೀಸ್ ಆರ್ ದ ಇಂಟರ್ಫೇಸ್ ಫಂಕ್ಷನ್ಸ್. ನೆಕ್ಸ್ಟ್, ವರ್ಕಿಂಗ್ ಆಫ್ KB ಏಜೆಂಟ್, ಯಾವ ರೀತಿ ಅದು ವರ್ಕ್ ಮಾಡುತ್ತೆ. ಸೊ ಫಸ್ಟು ನಾನು ಹೇಳ್ದಂಗೆ ಏನು ಮಾಡುತ್ತೆ, ಎನ್ವಿರಾನ್ಮೆಂಟಿಂದ ಸೆನ್ಸ್ ಮಾಡ್ಕೊಳ್ಳುತ್ತೆ. ಏನು ಆ್ಯಕ್ಷನ್ಸ್ ಅಥವಾ ಏನು ಆಗ್ತಿದೆ ಎನ್ವಿರಾನ್ಮೆಂಟಲ್ಲಿ ಅನ್ನೋದನ್ನ ಅದು ಸೆನ್ಸ್ ಮಾಡ್ಕೊಳುತ್ತೆ. ಸಮಥಿಂಗ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ಟು ದ ಸೆಂಟೆನ್ಸಸ್ ಆ್ಯಂಡ್ ಟೆಲ್ಸ್ ಟು ದ KB. ಸೊ ಅಲ್ಲಿ ಆಗ್ತಿರೋದನ್ನು ಅದೇನು ಮಾಡುತ್ತೆ, ಸೆನ್ಸ್ ಮಾಡಿ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ನಾಲೆಡ್ಜ್ ಬೇಸಿಗೆ ಹೇಳುತ್ತೆ. ಓಕೆ, ಆಮೇಲೆ ರೀಸನ್ಸ್ ಆ್ಯಂಡ್ ಆಸ್ಕ್. ರೀಸನ್ಸ್ ಆ್ಯಂಡ್ ಆಸ್ಕ್ ಅಂತ ಅಂದರೆ ಆ ಹೇಳಿರೋದನ್ನ ಇವಾಗ ಅದಷ್ಟಕ್ಕದೇ
ಬಗ್ಗೆ ಕ್ವೆಶನ್ ಮಾಡಿಕೊಂಡು ನಾನು ಏನು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ಬೋದು ಅಂತ ಯೋಚನೆ ಮಾಡುತ್ತೆ. ಆಮೇಲೆ ಆ್ಯಕ್ಟ್ ಆ್ಯಂಡ್ ಟೆಲ್. ಸೊ ಓಕೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಆ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಪರ್ಫಾರ್ಮ್ ಮಾಡಾದಮೇಲೆ ಇವಾಗ ನಾನು ಈ ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿ ಮತ್ತೆ ಸೆಂಟೆನ್ಸಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾಲೆಡ್ಜ್ ಬೇಸಿಗೆ ಮೆಮೊರಿಲಿ ಹೇಳುತ್ತೆ, ನಾನು ಇದನ್ನು ಮಾಡಿದೆ ಅಂತ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆನಾ, ಅಷ್ಟೇ. ಸೊ ಇದೊಂದು ನಾಲೆಡ್ಜ್ ಬೇಸ್ ಪ್ರೋಗ್ರಾಮ್. ಓಕೆ, ನಾಲೆಡ್ಜ್ ಬೇಸ್ ಪ್ರೋಗ್ರಾಮ್. ಸೊ ಇದು ಒಂದು ಫಂಕ್ಷನ್. ಓಕೆನಾ, KB ಏಜೆಂಟ್ ಪರ್ಸೆಪ್ಟ್ ಅಂದರೆ ಏನು? ಅದು ಏನು ಸೆನ್ಸ್ ಮಾಡ್ತಿದೆ ಅಲ್ವಾ ಎನ್ವಿರಾನ್ಮೆಂಟಲ್ಲಿ, ಅದನ್ನು ಇನ್ಪುಟ್ ಆಗಿ ತಗೊಳ್ಳುತ್ತೆ. ಓಕೆನಾ, ಅದ್ರ ಬದಲಾಗಿ ಏನು ರಿಟರ್ನ್ ಮಾಡುತ್ತೆ, ಅದು ಏನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡುತ್ತಲ್ವಾ, ಆ ಆ್ಯಕ್ಷನ್ನ ರಿಟರ್ನ್ ಮಾಡುತ್ತೆ. ಓಕೆ, ಈ ಲೈನ್ ಕ್ಲಿಯರ್ ಇದೆ ಅಲ್ವಾ? ನೆಕ್ಸ್ಟ್ ಪರ್ಸಿಸ್ಟೆಂಟ್. KB ನಾಲೆಡ್ಜ್ ಬೇಸ್ ಏನಂತ ಅಂದರೆ, ಈ ನಾಲೆಡ್ಜ್ ಬೇಸಲ್ಲಿ ಏನಿರುತ್ತೆ, ಎಲ್ಲ ಫ್ಯಾಕ್ಟ್ಸು, ರೂಲ್ಸ್, ಆಮೇಲೆ ಏನೇನು ಪರ್ಫಾರ್ಮ್ ಮಾಡ್ತು, ಒಂದು ಸಿಚುವೇಶನ್ ಬಂದಾಗ ಅದೇನು ಆ್ಯಕ್ಷನ್ ಮಾಡ್ತು ಅದನ್ನೆಲ್ಲನೂ ಅದೇನು ಮಾಡಿರುತ್ತೆ, ಏಜೆಂಟ್ಗೆ ಮುಂಚೆನೇ ಗೊತ್ತಿರುತ್ತೆ. ಓಕೆನಾ, ಸ್ಟೋರ್ ಮಾಡಿಟ್ಕೊಂಡಿರುತ್ತೆ. ನೆಕ್ಸ್ಟ್ TA ಕೌಂಟರ್ ಇನಿಷಿಯಲಿ 0 ಇಂಡಿಕೇಟ್ ಟೈಮ್ ಅಂತ ಅಂದರೆ ಇದು ಬಂದು ಟೈಮ್. ಓಕೆನಾ, T ಅಂದರೆ ಟೈಮ್ ಕೌಂಟರ್. ಓಕೆ, T ಅಂದರೆ ಟೈಮ್ ಕೌಂಟರ್. ಇದೇನು ಮಾಡುತ್ತೆ ಅಂದರೆ 0 ಇನಿಷಿಯಲಿ ಅದೇನಾಗುತ್ತೆ 0ಇಂದ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಎವ್ರಿ ಟೈಮ್ ದ ಏಜೆಂಟ್ ಟೇಕ್ಸ್ ದ ಆ್ಯಕ್ಷನ್ ದೆನ್ ದ ಟೈಮ್ ಇನ್ಕ್ರೀಸಸ್. ಓಕೆ, ಪ್ರತಿ ಸಾರಿ ಏಜೆಂಟು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದಾಗ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಆಗಿ 0 ಇರುತ್ತೆ, ಅದನ್ನು ಏನಂತ ಕರಿತೀವಿ, ಟೈಮ್ ಕೌಂಟರ್ ಅಂತಲೂ ಕರಿತೀವಿ. ಓಕೆ, ನೆಕ್ಸ್ಟ್ ಟೆಲ್ KB ಮೇಕ್ ಪರ್ಸೆಪ್ಟ್ ಸೆಂಟೆನ್ಸ್ ಆಫ್ ಪರ್ಸೆಪ್ಟ್ ಆಫ್ T. ಅಂದರೆ ಏಜೆಂಟು ಸೆನ್ಸ್ ಮಾಡಿರೋದನ್ನ ಈ ಫಂಕ್ಷನ್ ಏನು ಮಾಡುತ್ತೆ ಅಂದರೆ, ಏಜೆಂಟ್ ಏನಾದರೂ ಸೆನ್ಸ್ ಮಾಡಿರುತ್ತೆ ಅಲ್ವಾ, ಅದನ್ನು ಏನು ಮಾಡುತ್ತೆ ಅಂದರೆ ಅದು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ನಾಲೆಡ್ಜ್ ಬೇಸಲ್ಲಿ ಸ್ಟೋರ್ ಮಾಡುತ್ತೆ. ಸಿಂಪಲ್, ಅಷ್ಟೇ. ನೆಕ್ಸ್ಟ್ ಆ್ಯಕ್ಷನ್. ಆಸ್ಕ್ KB ಮೇಕ್ ಆ್ಯಕ್ಷನ್ ಕ್ವೈರಿ. ಅಂದರೆ ದ ಏಜೆಂಟ್ ಆಸ್ಕ್ ಟು ದ KB ವಾಟ್ ಶುಡ್ ಐ ಡೂ ನೆಕ್ಸ್ಟ್ ಅಂತ ಏನಂತ ಹೇಳುತ್ತೆ ಅಂದರೆ, ಏಜೆಂಟು ನಾನು ಸೆನ್ಸ್ ಮಾಡಿದೆ ಎನ್ವಿರಾನ್ಮೆಂಟ್ನ, ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅದೇ ಕ್ವೆಶನ್ ಮಾಡ್ಕೊಳ್ಳುತ್ತೆ. ಆಮೇಲೆ ಈ ನಾಲೆಡ್ಜ್ ಬೇಸ್ ಏನು ಮಾಡುತ್ತೆ ಅಂದರೆ, ಅದು ಥಿಂಕ್ ಮಾಡಿಬಿಟ್ಟು ಒಂದು ಡಿಸಿಷನ್ಗೆ ಬರುತ್ತೆ, ಓಕೆ ನೀನು ಈ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಬೇಕಂತ. ಆಮೇಲೆ ಆ ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದ್ಮೇಲೆ ನಾನು ಈ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಿದೆ ಅಂತ ಅಂದ್ಬಿಟ್ಟು ಅದು ನಾಲೆಡ್ಜ್ ಬೇಸ್ಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ ನಾನು ಹೇಳಿದೆ. ಸೊ ಅದು ಇವಾಗ ಆ್ಯಕ್ಷನ್ ಅನ್ನೋ ವೇರಿಯೇಬಲಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಅಥವಾ ಔಟ್ಪುಟ್ ಅಥವಾ ರಿಸಲ್ಟ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸಿಂಪಲ್, ಅಷ್ಟೇ. ನೆಕ್ಸ್ಟ್ ಟೆಲ್ KB ಆಫ್ ಮೇಕ್ ಆ್ಯಕ್ಷನ್ ಸೆಂಟೆನ್ಸ್ ಆ್ಯಕ್ಷನ್ ಆಫ್ T. ಅಂದರೆ ಆಫ್ಟರ್ ಚೂಸಿಂಗ್ ಆನ್ ಆ್ಯಕ್ಷನ್ ದ ಏಜೆಂಟ್ ಸ್ಟೋರ್ಸ್ ವಾಟ್ ಐ ಡಿಡ್ ಆ್ಯಕ್ಷನ್ ಇನ್ಸೈಡ್ ದ KB. ಅಷ್ಟೇ. ಸೊ ಏನಂದರೆ ಇವಾಗ ಅದು ಆ್ಯಕ್ಷನ್ ಏನು ಪರ್ಫಾರ್ಮ್ ಮಾಡ್ತು ಅಂತ ವಾಪಸ್ಸು ನಾಲೆಡ್ಜ್ ಬೇಸಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆನಾ, ನೆಕ್ಸ್ಟ್ ಏನಿಲ್ಲ, ಟೈಮ್ನ ಇನ್ಕ್ರೀಸ್ ಮಾಡುತ್ತೆ, ನಾನೇನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದೆ ಅಂತ ರಿಟರ್ನ್ ಮಾಡುತ್ತೆ. ಸಿಂಪಲ್, ಅಷ್ಟೇ. ಅರ್ಥ ಆಯ್ತಲ್ವಾ ಗೈಸ್? ಸೊ ಅರ್ಥ ಆಯ್ತು ಅನಿಸುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಲ್ಲೇ ರಿಪ್ಲೈ ಕೊಡ್ತೀನಿ. ಓಕೆನಾ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.